ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹಸಿದ ಕಪ್ಪು ಬಣ್ಣದ ನಾಯಿಗೆ ಈ ಆಹಾರ ತಿನ್ನಿಸಿ, ನಿಮ್ಮ ಮೇಲೆ ದುಡ್ಡಿನ ಸುರಿಮಳೆಯೇ ಆಗೋಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಜೀವನದಲ್ಲಿ ಒಂದೊಂದು ಪೈಸೆಗೆ ಒದ್ದಾಡ್ತಾ ಇರುವಾಗ ಎಲ್ಲಾದ್ರೂ ಹೇಗಾದ್ರೂ ದುಡ್ಡು ಸಿಕ್ಕರೆ ಸಾಕು ಅಂತ ದೇವ್ರ ಹತ್ರ ಪರಿಪರಿಯಾಗಿ ಬೇಡ್ಕೊಳ್ತಾ ಇರ್ತೀರಾ ಅಲ್ವಾ? ಕಷ್ಟಗಳು ಬೆಟ್ಟದಷ್ಟಾಗ್ತಾ ಹೋದ ಹಾಗೆ ನಿಮ್ಮ ಬಳಿ ಇರುವಂತಹ ಒಡವೆ ಕೊನೆಗೆ ಮನೆಯನ್ನು ಅಡ ಇಟ್ಬಿಡ್ತೀರಾ ಅಲ್ವಾ? ಆದ್ರೂ ದುಡ್ಡಿನ ಸಮಸ್ಯೆ ಮಾತ್ರ ಕಡಿಮೆ ಆಗಲ್ಲ. ಕೈಯಲ್ಲಿ ಕೆಲಸ ಇರೋದಕ್ಕೆ ಮನೆ ಇಲ್ಲ ಅಂತಂದ ಮೇಲೆ ಎಂಥವರು ಕೂಡ ಕಂಗಾಲಾಗೇ ಆಗ್ತಾರೆ. ನಿಮ್ಮ ಪರಿಸ್ಥಿತಿಯು ಅದೇ ರೀತಿ ಆಗ್ಬಿಟ್ಟಿದ್ಯಾ? ಹಾಗಾದ್ರೆ ಈ ಸುಲಭವಾದ ಉಪಾಯವನ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ದುಡ್ಡಿನ ಸುರಿಮಳೆಯೇ ಆಗೋಗುತ್ತೆ. ಸುರಿಮಳೆ ಅಂದಾಕ್ಷಣ ಮಳೆಯೇ ಆಗೋಗುತ್ತೆ ಅಂತ ಅರ್ಥ ಅಲ್ಲ. ಬದಲಾಗಿ ಬೇರೆ ಬೇರೆ ಮಾರ್ಗದ ಮೂಲಕ ಹಣ ನಿಮ್ಮ ಕೈ ಸೇರುತ್ತೆ. ನೋಡ್ತಾನೆ ನಿಮ್ಮ ಕಿಸ್ಮತ್ತೇ ಬದಲಾಗೋಗುತ್ತೆ. ಹಾಗಾದ್ರೆ ಆ ಉಪಾಯ ಏನು, ಅದನ್ನ ಹೇಗ್ ಮಾಡಬೇಕು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವು ನಿಮ್ಮ ಅಡುಗೆ ಮನೆಗೆ ಹೋಗಿ ಗೋಧಿ ಹಿಟ್ಟಿದ್ಯಾ ಅಂತ ನೋಡ್ಬಿಡಿ. ಅದೇ ಒಂದೇ ಒಂದು ಹಿಡಿ ಗೋಧಿ ಹಿಟ್ಟು ನಿಮ್ಮ ಎಲ್ಲ ಕಷ್ಟಗಳಿಂದ ಪರಿಹಾರ ಕೊಡುತ್ತೆ. ಆ ಉಪಾಯ ಹೇಗ್ ಮಾಡಬೇಕು ಅಂತ ತಿಳ್ಕೊಳ್ಳೋ ಕುತೂಹಲನಾ? ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸಾಮಾನ್ಯವಾಗಿ ಗೋಧಿ ಹಿಟ್ಟು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದು ಬಡವನ ಮನೆಯಾದ್ರೂ ಸರಿ, ಶ್ರೀಮಂತನ ಮನೆಯಾದ್ರೂ ಸರಿ, ಅಡುಗೆ ಮನೆಯ ಮೂಲೆಯಲ್ಲಿ ಗೋಧಿ ಹಿಟ್ಟು ತುಂಬಿದ ಡಬ್ಬಿಗೆ ಒಂದು ಜಾಗ ಫಿಕ್ಸ್ ಆಗಿರುತ್ತೆ. ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲೂ ಅಂಥದ್ದೊಂದು ಡಬ್ಬಿಯನ್ನ ನೀವು ನೋಡಬಹುದು. ಆರೋಗ್ಯಕ್ಕೆ ಉತ್ತಮವಾಗಿರೋ ಗೋಧಿ ಹಿಟ್ಟಿನಿಂದ ತಯಾರಿಸೋ ಚಪಾತಿಯನ್ನ ಕೆಲವರು ಊಟದ ಸಮಯದಲ್ಲಿ ತಿಂದ್ರೆ, ಇನ್ನು ಕೆಲವರು ಬೆಳಗ್ಗೆ ತಿಂಡಿಗೂ ಚಪಾತಿ ತಿನ್ನೋ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ. ಕೆಲವರಂತೂ ಇದೇ ಗೋಧಿ ಹಿಟ್ಟಿನಿಂದ ದೋಸೆ ಹಾಗೂ ಬೇರೆ ಬೇರೆ ರುಚಿಯಾದ ತಿಂಡಿಗಳನ್ನು ಕೂಡ ತಯಾರಿಸ್ತಾರೆ. ನಿಮ್ಮ ಮನೆಯಲ್ಲೂ ಇದೆಲ್ಲವನ್ನು ಮಾಡ್ತಾ ಇರ್ತಾರೆ ಅಲ್ವಾ? ಆದ್ರೆ ಇವತ್ತು ನಾವು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಸೀಕ್ರೆಟ್ ಉಪಾಯವನ್ನ ನಿಮಗೆ ಹೇಳ್ತಾ ಇದ್ದೀವಿ. ಈ ಉಪಾಯ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ನಾವು ಹೇಳಿದ ಹಾಗೆ ಈ ಉಪಾಯವನ್ನ ಮಾಡಿ ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳು ಶಾಶ್ವತವಾಗಿ ದೂರ ಆಗೋಗ್ಬಿಡುತ್ತೆ. ಅದರಲ್ಲೂ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ರೆ ಅದು ಕೂಡ ಪರ್ಮನೆಂಟ್ ಆಗಿ ದೂರ ಆಗೋಗೋದು ಗ್ಯಾರಂಟಿ. ಹಾಗಾದ್ರೆ ಆ ಉಪಾಯ ಏನು ಅನ್ನೋದನ್ನ ಹೇಳ್ತೀವಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮೊದಲಿಗೆ ನೀವು ಮಾಡಬೇಕಾಗಿರೋ ಕೆಲಸ, ಗೋಧಿ ಹಿಟ್ಟನ್ನ ಮನೆಗೆ ತಂದು ಅದನ್ನ ಸ್ವಚ್ಛ ಮಾಡಿ. ಗಿರಣಿಗೆ ತಗೊಂಡು ಹೋಗಿ ಹಿಟ್ಟು ಮಾಡೋ ಅಭ್ಯಾಸ ನಿಮ್ಮ ಮನೆಯಲ್ಲಿದೆಯಾ? ಹಾಗಾದ್ರೆ ಈ ಕೆಲಸವನ್ನ ಆದಷ್ಟು ಶನಿವಾರದಂದು ಮಾಡಿದ್ರೆ ಉತ್ತಮ. ಹಾಗೆ ಹಿಟ್ಟು ಮಾಡಿಸುವಾಗ 1 kg ಗೋಧಿ ಹಿಟ್ಟಿಗೆ 100 ಗ್ರಾಂ ಕಪ್ಪು ಕಡಲೆ, 11 ತುಳಸಿ ಎಲೆ ಹಾಗೂ 2 ಕೇಸರಿಯ ಎಳೆಯನ್ನ ಹಾಕಿ. ನಂತರ ಈ ಹಿಟ್ಟಿನಿಂದ ಮಾಡಿದ ಚಪಾತಿಯನ್ನ ತಿಂದ್ರೆ ನಿಮ್ಮ ಕುಟುಂಬದ ಸದಸ್ಯರಲ್ಲಿರುವಂತಹ ವೈಮನಸ್ಸು ದೂರ ಆಗೋಗುತ್ತೆ. ಅಣ್ಣ ತಮ್ಮಂದಿರು ದಾಯಾದಿಗಳ ತರಹ ಕಿತ್ತಾಡ್ತಾ ಇದ್ರು ಅವರು ಕೆಲವು ದಿನಗಳೊಳಗೆ ಒಂದಾಗಿ ಅನ್ಯೋನ್ಯವಾಗಿದ್ದು ಬಿಡ್ತಾರೆ. ಆದ್ರೆ ಇತ್ತೀಚೆಗೆ ಗೋಧಿಯನ್ನ ತಂದು ಗಿರಣಿಗೆ ಹಾಕಿ ಹಿಟ್ಟು ಮಾಡುವಷ್ಟು ಸಮಯ ಯಾರ ಬಳಿನೂ ಇಲ್ಲ. ಅದಕ್ಕಾಗಿ ಅವರು ಮಾರುಕಟ್ಟೆಯಲ್ಲಿ ಸಿಗುವಂತಹ ಹಿಟ್ಟಿನ ಪ್ಯಾಕೆಟ್ ಅನ್ನೇ ತಂದು ಬಿಡ್ತಾರೆ. ನೀವು ಕೂಡ ಇದೇ ವರ್ಗಕ್ಕೆ ಸೇರಿದ ಜನರಾಗಿದ್ರೆ ಗೋಧಿ ಹಿಟ್ಟನ್ನ ಕಲಸ್ಕೊಳ್ಳುವಾಗ ಕಪ್ಪು ಕಡಲೆ ಕಾಳಿನ ಹಿಟ್ಟನ್ನ ಸೇರಿಸಿ ಅದಕ್ಕೆ ತುಳಸಿ ಎಲೆಯನ್ನ ಹಾಗೂ ಕೇಸರಿ ದಳವನ್ನ ಸೇರಿಸಿ ಕಲಸ್ಕೊಂಡು ಚಪಾತಿಯನ್ನ ಮಾಡಿಕೊಂಡು ತಿನ್ನಬಹುದು. ಇನ್ನೊಂದು ಉಪಾಯ, ಇದನ್ನ ನೀವು ಶನಿವಾರದ ದಿನದಂದು ಆರಂಭಿಸಿ ಶನಿವಾರವೇ ಮುಗಿಸ್ಬೇಕು. ಆದ್ರೆ ಒಮ್ಮೆ ಶುರು ಮಾಡಿದ್ರೆ 43 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕು. ಯಾವ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಸೋ ಹಾಗಿಲ್ಲ. ಹೆಣ್ಣುಮಕ್ಕಳು ಮಾಡ್ತಿದ್ರೆ ಅವರು ಮುಟ್ಟಾದಾಗ ಅವ್ರು ಮಾಡದೆ ಮನೆಯಲ್ಲಿರೋ ಬೇರೆ ಸದಸ್ಯರಿಂದ ಮಾಡಿಸಬಹುದು. ಶನಿವಾರದ ದಿನದಂದು 1 ಬಟ್ಲಲ್ಲಿ ಅರಿಶಿಣದ ನೀರನ್ನ ತಗೊಂಡು ಅದನ್ನ ಮನೆಯಲ್ಲಿ ಸಿಂಪಡಿಸಿ. ಹಾಗೆಯೇ 1 ಬಟ್ಟಲು ಗೋಧಿ ಹಿಟ್ಟನ್ನ ತಗೊಂಡು ಅದರಲ್ಲಿ 2 ಚಿಟಿಕೆ ಅರಿಶಿಣದ ಪುಡಿಯನ್ನ ಹಾಕಿ ಅದನ್ನ ಚೆನ್ನಾಗಿ ಕಲಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಅದನ್ನ ಗೋವಿಗೆ ತಿನ್ನಿಸಿ. ಈ ಉಪಾಯವನ್ನ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ ಹಾಗೂ ಮನೆ ಸಂಪದ್ಭರಿತವಾಗಿರುತ್ತೆ.
ವ್ಯಾಪಾರದಲ್ಲೂ ನಷ್ಟ ಆಗ್ತಾ ಇದ್ರೆ ಈ ಉಪಾಯವನ್ನ ಮಾಡಿ. ವ್ಯಾಪಾರ ತನ್ನಿಂದ ತಾನೇ ಉತ್ತಮವಾಗಿ ಲಾಭವನ್ನ ತಂದುಕೊಡ್ತಾ ಹೋಗುತ್ತೆ. ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರುವಂತಹ ಮುಖ್ಯವಾದ ಉಪಾಯ, ಇದನ್ನ ನೀವು ಸಮಸ್ಯೆ ಇದ್ರಷ್ಟೇ ಮಾಡಬೇಕು ಅಂತೇನೂ ಇಲ್ಲ, ಯಾರು ಬೇಕಾದ್ರೂ ಈ ಉಪಾಯವನ್ನ ಮಾಡಬಹುದು. ನೀವೇನ್ ಮಾಡಬೇಕು ಅಂತಂದ್ರೆ, 1 ಬಟ್ಲು ಗೋಧಿ ಹಿಟ್ಟನ್ನ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಸಾಸುವೆ ಕಾಳಿನ ಎಣ್ಣೆಯನ್ನ ಹಾಕೊಳ್ಳಿ, ಆ ನಂತರ ಸ್ವಲ್ಪ ಉಪ್ಪನ್ನ ಹಾಕಿ ಈಗ ಇದನ್ನ ಚೆನ್ನಾಗಿ ಕಲಸ್ಕೊಳ್ಳಿ. ಈಗ ಚಿಕ್ಕ ಉಂಡೆಯನ್ನ ಮಾಡಿಕೊಂಡು ಚಪಾತಿಯಂತೆ ಲಟ್ಸಿ, ನಂತರ ಫ್ರೈ ಮಾಡ್ಕೊಳ್ಳಿ. ಅದಕ್ಕೂ ಸಾಸುವೆ ಎಣ್ಣೆಯನ್ನೇ ಬಳಸಿ. ಇಷ್ಟು ಮಾಡಿದ ನಂತರ ಆ ಚಪಾತಿಯನ್ನ ನಿಮ್ಮ ಮನೆಯ ಬಳಿ ಇರುವಂತಹ ಕಪ್ಪು ನಾಯಿಗೆ ತಿನ್ನಿಸ್ಬಿಡಿ. ಶನಿಗೆ ಸಂಬಂಧಿತ ಎಲ್ಲ ಸಮಸ್ಯೆಗಳು ದೂರ ಆಗೋಗೋದಲ್ಲದೆ ನಿಮ್ಮ ಮೇಲೆ ಎಷ್ಟು ದೊಡ್ಡ ಮೊತ್ತದ ಸಾಲ ಇದ್ರೂ ಅದರಿಂದ ನೀವು ಮುಕ್ತರಾಗ್ಬಿಡ್ತೀರಾ. ಈ ಸುಲಭವಾದ ಉಪಾಯವನ್ನ ನೀವು ಮಾಡಿ ನೋಡಿ. ಆಗ ನಿಮ್ಗೂ ಗೊತ್ತಾಗುತ್ತೆ ನಾವು ನಿಮ್ಗೆ ಹೇಳಿರುವ ಈ ಉಪಾಯದಲ್ಲಿ ಎಷ್ಟು ಶಕ್ತಿ ಇದೆ ಅಂತ.